ದಿನಗಳ ಕಾಲ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಬಂದ್ ಆಗಿರುತ್ತೆ. ಡಾಮರೀಕರಣ ಹಿನ್ನೆಲೆಯಲ್ಲಿ ಪೀಣ್ಯ ಫ್ಲೈಓವರ್ ಬಂದ್ ಆಗಿರುತ್ತೆ. ಇವತ್ತಿನಿಂದ ಆಗಸ್ಟ್ 5ನೇ ತಾರೀಕಿನವರೆಗೂ ಕೂಡ ಪೀಣ್ಯ ಫ್ಲೈಓವರ್ ಬಂದ್ ಇರುತ್ತೆ. ರಾತ್ರಿ 10ರಿಂದ ಮುಂಜಾನೆ 5 ಗಂಟೆಯವರೆಗೂ ಕೂಡ ಫ್ಲೈಓವರ್ ಮೇಲೆ ಸಂಚಾರ ಮಾಡೋ ಹಾಗಿಲ್ಲ. ಶನಿವಾರ ಭಾನುವಾರ ರಾತ್ರಿ 12ರಿಂದ ಮುಂಜಾನೆ 5 ಗಂಟೆವರೆಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಓಡಾಟಗಳಿರೋದಿಲ್ಲ. ನೆಲಮಂಗಲದಿಂದ ಬೆಂಗಳೂರಿನ ಕಡೆಗೆ ರಸ್ತೆ ಬಂದ್ ಆಗಿದೆ. ಪರ್ಯಾಯ ಮಾರ್ಗವನ್ನು ಬಳಸಿ ಅನ್ನೋದಾಗಿ ಸವಾರರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರು ಸಂಚಾರ ವಿಭಾಗದ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಹೇಳಿ ಕೇಳಿ ಸಂಚಾರ ದಟ್ಟಣೆ ಹೆಚ್ಚಾಗಿರುತ್ತೆ ಪೀಣ್ಯ ಫ್ಲೈಓವರ್ ಅಂತ ಬಂದಾಗ. ಈಗ 10 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್ ಆಗಿರುತ್ತೆ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆಕಾಳು, ಇಂಧನ ಬೆಲೆ ಏರಿಕೆ ಮಧ್ಯೆ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅಡುಗೆಗೆ ರುಚಿ, ಘಮ ನೀಡುವ ಮಸಾಲೆ ಪದಾರ್ಥಗಳ ದರ ರಾಕೆಟ್ ಸ್ಪೀಡ್ನಲ್ಲಿ ಏರಿಕೆಯಾಗಿದೆ. ಹೋಟೆಲ್ ಹಾಗೂ ಬೇಕರಿ ಉದ್ಯಮದ ಮೇಲೂ ಭಾರಿ ಹೊರೆ ಬಿದ್ದಿದೆ. ಮಸಾಲಾ ಪದಾರ್ಥಗಳ ಕಾರ ಹೆಚ್ಚಿಸಿದ ಬೆಲೆ ಏರಿಕೆ. ಮಸಾಲೆ ದಿನಸಿ ವಸ್ತುಗಳು ದುಬಾರಿ, ಗ್ರಾಹಕರ ಜೇಬಿಗೆ ಕತ್ತರಿ. ಅಡುಗೆಯ ರುಚಿಯನ್ನು ಹೆಚ್ಚಿಸುವ ಮಸಾಲೆ ಪದಾರ್ಥಗಳ ದರ ಕಳೆದ ಕೆಲ ವಾರಗಳಿಂದ ನಿರಂತರವಾಗಿ ಏರಿಕೆಯಾಗುತ್ತಿದೆ. ಈಗಾಗಲೇ ಅಕ್ಕಿ, ತುಪ್ಪ ಹಾಗೂ ಇತರೆ ದಿನಸಿ ವಸ್ತುಗಳ ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿದ್ದ ಜನರಿಗೆ ಮಸಾಲೆ ದರ ಹೊಡೆತ ಕೊಟ್ಟಿದೆ. ಒಣಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಸಾಸಿವೆ, ಲವಂಗ, ಏಲಕ್ಕಿ ಸೇರಿದಂತೆ ಕೆಲವು ಮಸಾಲೆಗಳ ಬೆಲೆ ಕೆಜಿಗೆ 106 ರೂಪಾಯಿಗಳಷ್ಟು ಹೆಚ್ಚಳವಾಗಿದೆ. ಕೆಜಿಗೆ 3,800 ರೂಪಾಯಿ ಇದ್ದ ಏಲಕ್ಕಿ ಬೆಲೆ 4,300 ರೂಪಾಯಿಗೆ ಹೆಚ್ಚಳವಾಗಿದೆ. ಸಾಸಿವೆ ಹಾಗೂ ಮೆಂತೆಕಾಳು ಕೆಜಿಗೆ 80ರಿಂದ 100 ರೂಪಾಯಿ ಆಗಿದ್ರೆ ಧನಿಯಾ 160ರಿಂದ 220 ರೂಪಾಯಿಗೆ ಜಿಗಿದಿದೆ. ಹುಣಸೆಹಣ್ಣು 140ರಿಂದ 170, ಒಣಮೆಣಸಿನಕಾಯಿ 230ರಿಂದ 320, ಜೀರಿಗೆ 160ರಿಂದ 260, ಲವಂಗ 600ರಿಂದ 900 ರೂಪಾಯಿಗೆ ಏರಿಕೆ ಕಂಡಿದೆ. ಚಕ್ಕೆ 170 ರೂಪಾಯಿಯಿಂದ 240 ರೂಪಾಯಿಯವರೆಗೆ ಬೆಲೆ ಹೆಚ್ಚಿಸಿಕೊಂಡಿದೆ. ರಾಜ್ಯದಲ್ಲಿ ಮಳೆ ಕೈಕೊಟ್ಟು ಇಳುವರಿ ಕುಂಠಿತ, ಸಾಗಾಣಿಕೆ ವೆಚ್ಚ ಹೆಚ್ಚಳದಿಂದಾಗಿ ಮಸಾಲೆಗಳ ಬೆಲೆ ಏರಿಕೆಯಾಗಿದೆ ಎನ್ನಲಾಗ್ತಿದೆ. ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ಬೆಲೆ ಏರಿಕೆ ಅನಿವಾರ್ಯ ಅಂತಿದ್ದಾರೆ ವ್ಯಾಪಾರಿಗಳು. ಇದು ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅನ್ನೋದು ಒಂದು. ಆದರೆ ಇದೆಲ್ಲ ಮಧ್ಯಮದ ವರ್ಗದವ್ರಿಗೆ, ಬಡವರಿಗೆ ಅನುಕೂಲ ಆಗುತ್ತೆ. ಇವಾಗೇನೋ ಆಷಾಢ ಇದೆ, ಕಾರ್ಯಕ್ರಮಗಳಿಲ್ಲ. ಮುಂದೆ ಆಷಾಢ ಮುಗಿದ ತಕ್ಷಣ ಮದುವೆ ಕಾರ್ಯಕ್ರಮಗಳು, ಫಂಕ್ಷನ್ ಕಾರ್ಯಕ್ರಮಗಳಾಗುತ್ತೆ. ಇನ್ನೇನು ಬಡವನ ಕೋಪ ದವಡೆಗೆ ಮೂಲ ಅಂದಾಗೆ ಬಡವ ಅನುಭವಿಸ್ಲೇಬೇಕು. ಏನು ಮಾಡೋಕ್ಕೆ, ವ್ಯಾಪಾರ ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಟ್ಟಿದೆ. ಇವಾಗೆಲ್ಲ ಜಾಸ್ತಿ ಆಗ್ತದೆ, ದಿನೇ ದಿನೇ ಜಾಸ್ತಿ ಆಗ್ತದೆ. ಅಲ್ಲ, ತಿನ್ನು ಅಕ್ಕಿ 100 ರೂಪಾಯಿ ರೀಚ್ ಆಗ್ತಾ ಇದೆ ಅಂದಾಗ ಏನು ಮಾಡೋದು ಬಡವರು ಪಾಪ. ಅಕ್ಕಿ, ಬೆಣ್ಣೆ, ತುಪ್ಪ, ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಈಗಾಗಲೇ ಸಂಕಷ್ಟದಲ್ಲಿದ್ದ ಜನರಿಗೆ ಮಸಾಲೆ ದರ ಏರಿಕೆ ಮತ್ತೊಂದು ಆರ್ಥಿಕ ಹೊರೆ ತಂದೊಡ್ಡಿದೆ. ನಟರಾಜ್, TV9, ಬೆಂಗಳೂರು.